ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಕೋಲ್ಡಾರ್ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಆರ್ ಸಿ ಬಿ ತಂಡವನ್ನು ಹೇಗೆಲ್ಲ ದುರ್ಬಳಕೆ ಮಾಡ್ಕೊಳ್ತಾರೆ. ಯಾಕಂದರೆ ಈ ವಿಚಾರ ತುಂಬ ಸೂಕ್ಷ್ಮವಾದಂಥ ವಿಚಾರ, ತುಂಬ ಡೀಪಾಗಿ ನಾವು ಅಬ್ಸರ್ವ್ ಮಾಡಬೇಕು. ಯಾಕಂದರೆ ಕೆಲವೊಂದು ಜನಕ್ಕೆ ಇದು ಗೊತ್ತಾಗಿದೆ, ಇನ್ನು ಭಾಳಷ್ಟು ಜನಕ್ಕೆ ಗೊತ್ತಾಗಬೇಕು. ಏನಪ್ಪ ಅಂದರೆ ಆರ್ ಸಿ ಬಿ ತಂಡ ಒಂದು ಟೀಮ್ ಅದೇನು ಗೆಲ್ತಾ ಚೆನ್ನಾಗಿ ಆಡ್ತಾ ಅನ್ನೋದು ಬಿಟ್ಟುಬಿಟ್ಟು ಬೇರೆಯವ್ರಿಗೆಲ್ಲ ಎಷ್ಟೊಂದು ಲಾಭ ಆಗ್ತಾಯಿದೆ. ಆ ಕ್ರಿಕೆಟ್ ಟೀಮ್ ಅಲ್ಲದೇ ಹೊರಗಡೆ ಇರುವಂಥ ಜನಗಳು ಅದರಿಂದ ಹೇಗೆಲ್ಲ ಬೇಳೆ ಬಯಸ್ಕೊತಾ ಇದ್ದಾರೆ ಆ ಹೆಸರಲ್ಲಿ. ಅವರು ನಿಜವಾದ ಫ್ಯಾನ್ಸಾ ನೋಡಿ, ನೀವು ಗಮನಿಸಿ. ಯಾಕಂದರೆ ಇಲ್ಲಿ ಏನು ನಡೀತಾ ಇದೆ ಅಂದರೆ, ಈ ಎಕ್ಸಾಕ್ಟಾಗಿ ಈ ಮಂತಲ್ಲಿ IPL ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ಇದರಲ್ಲೇ ಒಂದು ಸಾಂಗ್ ರೆಡಿ ಆಗ್ತವೆ, ಕೆಲವೊಂದು ಇದೆಲ್ಲ ಮಾಡ್ತಾರೆ. ಅವರೆಲ್ಲ ನಿಜವಾದ ಅಭಿಮಾನಿಗಳ? ಯಾಕಂದರೆ ಅದರಲ್ಲಿ ಇದ್ದಾರೆ, ನಿಜವಾದ ಅಭಿಮಾನಿಗಳು ಇದ್ದಾರೆ. ಕೆಲವು ಜನ ಅದರಿಂದ ಒಳ್ಳೆ ವ್ಯೂಸ್ ಬರುತ್ತೆ, ಆರ್ ಸಿ ಬಿಯನ್ನು ಯೂಸ್ ಮಾಡಿದರೆ ಒಳ್ಳೆಯೇ ಯೂಸ್ಫುಲ್ ಆಗುತ್ತೆ ಅವ್ರಿಗೆ. ಸೊ ಎಷ್ಟೋ ಜನ ಇಲ್ಲಿ ಫ್ಯಾನ್ಸ್ ಅಲ್ಲದೆ ಇದ್ದರೂ ಕೂಡ ಈ ಒಂದು ಇಮೇಜ್ ಏನು ಬೆಳೀತಿದೆ ದಿನೇ ದಿನೇ ಆರ್ ಸಿ ಬಿನ, ಸೊ ಅದಕ್ಕೆ ಕನ್ವರ್ಟ್ ಆಗ್ತಾ ಇದ್ದಾರೆ, ಅದನ್ನು ಯೂಸ್ ಮಾಡ್ಕೋತಾ ಇದ್ದಾರೆ. ಈಗ ಪೋಸ್ಟ್ಗಳು ಹಾಕೋದಾಗಿರ್ಬೋದು, ಸಾಂಗ್ಸ್ ಮಾಡೋದಾಗಿರ್ಬೋದು, ಟ್ರೋಲ್ ಮಾಡೋದಾಗಿರ್ಬೋದು, ಇವೆಲ್ಲ ಕೂಡ ಅಷ್ಟೇ. ಒಬ್ಬ ವ್ಯಕ್ತಿಗೆ ಕೇಪಬಿಲಿಟಿ ಇರುತ್ತೆ, ಯಾವ ಟೀಮ್ ಯಾವ ಥರ, ವೆದರ್ ಇಟ್ ಈಸ್ ಎಲಿಜಿಬಲ್, ಈ ಟೀಮ್ ಒಂದು ಎಲಿಜಿಬಿಲಿಟಿ ಇದೆಯಾ, ಇದು ಗೆಲ್ಲುತ್ತಾ ಸೋಲುತ್ತಾ, ಮಿನಿಮಮ್ ಒಂದು ಸ್ವಲ್ಪ ಸೆನ್ಸ್ ಇರುತ್ತೆ. ಸೊ ಅದ್ಭುತ ಆಟಗಳನ್ನ ಆಡಿದೆ ಆರ್ ಸಿ ಬಿ ಇಲ್ಲಿವರೆಗೂ, ದಾಖಲೆ ಮೇಲೆ ದಾಖಲೆ ಮಾಡಿದೆ, ಕಂಟಿನ್ಯೂಸ್ ಸೋಲ್ ಅನುಭವಿಸಿದೆ, ಎಲ್ಲ ಥರ ರೆಕಾರ್ಡ್ಸ್ ಇದೆ, ಲೀಸ್ಟು ಹೈಯೆಸ್ಟು ಎಲ್ಲ ಥರ ಇದೆ, ಎಲ್ಲ ನಮಗೆ ಗೊತ್ತಿರೋಂಥದ್ದೇ. ಒಳ್ಳೆ ಎಂಟರ್ಟೈನ್ಮೆಂಟ್ ಟೀಮ್ ಕೂಡ, ಹಾಗೂ ಭಯಂಕರ ಒಂದು ಆಟವನ್ನು ಪ್ರದರ್ಶನ ಕೊಡುತ್ತೆ, ಕೆಲವೊಮ್ಮೆ ವಿಫಲ ಆಗುತ್ತೆ, ಫ್ಯಾನ್ಸ್ಗಳಿಗೆ ಬೇಜಾರಾಗುತ್ತೆ. ಇದೆಲ್ಲದರ ನಡುವೆ ಮ್ಯಾನೇಜ್ಮೆಂಟ್ ಒಂಥರ ಆಟ ಆಡುತ್ತೆ. ಇನ್ನೊಂದು ಕಡೆ ಏನಪ್ಪ ಅಂದರೆ, ಮ್ಯಾನೇಜ್ಮೆಂಟ್ಗೆ ಯಾವುದೇ ರೀತಿ ಕೇರ್ ಇಲ್ಲ. ಅವರು ಯಾಕೆ ಕೇರ್ ಇರಲ್ಲಪ್ಪ ಅಂದರೆ, ಇಲ್ಲಿ ಸೂಕ್ಷ್ಮವಾಗಿ ನಾವು ಗಮನಿಸಬೇಕು. ಏನಪ್ಪ ಅಂದರೆ, ಮೂಲತಃ ಅವ್ರಿಗೆ ಯಾವುದೇ ರೀತಿ ಸೆಂಟಿಮೆಂಟ್ಸ್ ಇರಲ್ಲ. ಇಲ್ಲಿ ಪ್ರಮುಖವಾದ ಸ್ಟೇಟ್ಗಳು, ಅದರಲ್ಲೂ ಮೆಟ್ರೋಪಾಲಿಟನ್ ಸಿಟೀಸ್ನ ಇಟ್ಕೊಂಡು ಈಗ ಒಂದೊಂದು ಸ್ಟೇಟಲ್ಲೂ ಒಂದೊಂದು ಸಿಟಿ ತೊಗೊಂಡು IPL ಟೀಮ್ನ ಮಾಡಿದ್ದಾರೆ. ಸೊ ಇಲ್ಲಿ ಕೂಡ ಒಂದು ಬೆಂಗಳೂರು ಅನ್ನೋದನ್ನು ಒಂದು ಟೀಮ್ ತೊಗೊಂಡು ಮಾಡಿದಿರೋ ಹೊರತು ಅವ್ರಿಗೆ ಯಾವುದಾದ್ರೂ ಇಲ್ಲಿ ನೆಲೆ ಆಗಲಿ, ಕನ್ನಡ ಆಗಲಿ, ಅವ್ರಿಗೆ ಯಾವುದೇ ರೀತಿ ಫೀಲಿಂಗ್ಸ್ ಇರಲ್ಲ. ಈಗ ಮೋರವರ್ IPLಲ್ಲಿ ಯಾವುದೇ ರೀತಿ ನೋಡಿ ನೀವು, ಅದೇ ಸ್ಟೇಟಿನ ಒಂದು ಆಟಗಾರರನ್ನು ಅವರು ಪ್ರಾಮುಖ್ಯತೆ ಜಾಸ್ತಿ ಕೊಡೋಕ್ಕೆ ಹೋಗಲ್ಲ. ಏನೋ ಒಂದು ಇಷ್ಟೋ ರೆಕಾರ್ಡ್ ಇದ್ದರೆ ಇಟ್ಕೋತಾರೆ, ಅದನ್ನು ಒಂದು ಆಪ್ಷನಾಗಿ ಇಟ್ಕೋತಾರೆ, ಅವ್ರಿಗೆ ಕಂಟಿನ್ಯೂಸ್ ಚಾನ್ಸಸ್ಸು ಕೊಡೋಲ್ಲ. ಸೊ ಇಲ್ಲಿ ನಮ್ಮ ಟೀಮು ನಿಮ್ಮ ಟೀಮು ಅನ್ನೋ ಕಿತ್ತಾಡೋವಂಥ ಅವಶ್ಯಕತೆಯೂ ಇಲ್ಲ ಇಲ್ಲಿ, ಆನೆಸ್ಟಾಗಿ ಹೇಳಬೇಕು ಅಂದರೆ. ಸೊ ಅದು ವೇಸ್ಟ್, ತುಂಬ ಡೀಪಾಗಿ ತಗೊಳ್ಳೋಂಥದ್ದು, ಪರ್ಸ್ನಲಾಗಿ ತಗೊಳ್ಳೋಂಥದ್ದು ವೇಸ್ಟ್. ಯಾಕಂದರೆ ಈ ಕನ್ನಡಪ್ಪ, ನಮ್ಮೂರು, ನಮ್ಮ ಜಾಗ, ನಾವು ಸಪೋರ್ಟ್ ಮಾಡಬೇಕನ್ನೋ ಒಂದು ಆಪ್ಷನ್ ಇದ್ದರೂ ಕೂಡ ಒಳ್ಳೆಯದೇ, ಇಲ್ಲ ಅಂತ ಅಲ್ಲ. ಬಟ್ ಅದು ಬರೀ ಕ್ರಿಕೆಟ್ನಲ್ಲಿ ಮಾತ್ರ ಆಗಬಾರ್ದು, ಪ್ರತಿಯೊಂದು ಫೀಲ್ಡಲ್ಲೂ ಕೂಡ ಇದು ಇಂಪ್ಲಿಮೆಂಟ್ ಆಗಬೇಕು. ಫುಟ್ಬಾಲ್ ಆಗಿರ್ಬೋದು, ಪ್ರತಿಯೊಂದು ಕರ್ನಾಟಕದಿಂದ ಹಲವಾರು ಇರ್ತವೆ ಕ್ರೀಡೆಗಳು, ಅವಕ್ರಲ್ಲೂ ಕೂಡ ಸಮಾನತೆ ಇರಬೇಕು. ಅದು ಹೆಂಗೆ ಒಂದೇ ಫೀಲ್ಡಲ್ಲಿ ಬಂದುಬಿಡುತ್ತೆ ಕನ್ನಡ ಅನ್ನೋದು. ಯಾವುದೇ ಆಗಿರ್ಬೋದು, ಹೋರಾಟಗಳಾಗಿರ್ಬೋದು, ಕಾವೇರಿ ಹೋರಾಟ ಆಗಿರ್ಬೋದು, ಇದರಲ್ಲಿ ಮಾತ್ರ ಅತಿ ಹೆಚ್ಚಾಗಿ ಬರುತ್ತೆ. ಟ್ರೋಲ್ಗಳಾಗುತ್ತೆ, ಟ್ರೋಲ್ ಮಾಡ್ತಾರೆ, ಎಲ್ಲನೂ ಆಗುತ್ತೆ. ಬಟ್ ಬೇರೆ ವಿಚಾರಗಳಲ್ಲಿ ಆಗಲ್ಲ. ನಾವು ಇದರಲ್ಲಿ ಒಂದೇ ಕನ್ನಡ ಅಂತ ನೋಡಲಿಕ್ಕೂ ಆಗಲ್ಲ. ಸೊ ಸಮಾನತೆ ಇರಬೇಕು, ಒಂದು ತಾಳ್ಮೆ ಇರಬೇಕು, ಇನ್ನೊಬ್ಬರನ್ನ ಟ್ರೋಲ್ ಮಾಡೋಂಥ ಅವಶ್ಯಕತೆಯೂ ನಮಗಿಲ್ಲ. ಸೊ ಮೋರ್ ಓವರ್ ಏನಪ್ಪ ಅಂದರೆ, ಇಲ್ಲಿ ಏನಿದೆ ಡಿಫಾಲ್ಟ್ಸ್ ಕೆಲವೊಂದು ನಾವು ಕಂಡುಹಿಡಿಬೇಕು. ನಾವು ಮೋಸ ಹೋಗೋದನ್ನು ನಿಲ್ಲಿಸಬೇಕು. ನಮ್ಮ ಸಮಯ ವ್ಯರ್ಥ ಮಾಡ್ಕೋತಾ ಇದ್ದೀವಿ. ಕೆಲವು ಜನ ಸಾಂಗ್ಸ್ ಮಾಡ್ಕೋತಾರೆ, ಅವರಿಗೆ ಫ್ಯಾನ್ಸ್ ಅಲ್ಲ ಅಂದರೂ ಕೂಡ ಗೊತ್ತಿದ್ರಿಂದ ಒಳ್ಳೆ ಲಾಭ ಇದೆ ಅಂತೇಳ್ಬಿಟ್ಟು ಇದು ಮಾಡ್ತಾರೆ. ಇನ್ನು ಕೆಲವು ಜನ ಫೇಮ್ ತಗೋತಾರೆ, ನೇಮ್ ಮಾಡ್ಕೋತಾರೆ, ಆರ್ ಸಿ ಬಿಗೆ ಸಪೋರ್ಟ್ ಮಾಡೋರ ಥರ. ಹಾಫ್ ನಾಲೆಜ್ ಇದ್ದರೂ ಕೂಡ ಕ್ರಿಕೆಟ್ ಬಗ್ಗೆ ಏನೋ ಆರ್ ಸಿ ಬಿಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀನಿ ಅನ್ನಂಗೆ. ಇಲ್ಲಿ ಮೋರ್ ಓವರ್ ಆರ್ ಸಿ ಬಿಗೆ ಅತಿ ಹೆಚ್ಚು ಫಾಲೋಯಿಂಗ್ ಬಂದಿರೋದೇ ಒಬ್ಬ ವಿರಾಟ್ ಕೊಹ್ಲಿಯಿಂದ ಮಾತ್ರ. ಯಾಕಂತ ಹೇಳ್ತಿದ್ದೀನಿ ಅಂದರೆ, ಚೆನ್ನೈನೂ ಅಷ್ಟೇ, ಚೆನ್ನೈ ಟೀಮ್ CSK ಏನಿದೆ ಅದು ಧೋನಿ ಇರೋವರೆಗೂ ಮಾತ್ರ. ಆಮೇಲೆ ಅದು ಕೂಡ ಅಂಥ ಒಂದು ಇಷ್ಟು ವರ್ಷ ಫಾಲೋ ಮಾಡ್ಕೊಂಡು ಬಂದಿರೋಂಥ ಒಂದು ಹೆಸರನ್ನ ಕಳ್ಕೊತದೆ. ಅದೇ ಥರ ಆರ್ ಸಿ ಬಿ ಕಪ್ ಗೆದ್ದಿಲ್ಲ ಅಂದರೂ ಕೂಡ ನಾಳೆ ದಿನ ವಿರಾಟ್ ಕೊಹ್ಲಿ ಅವರು ಈ ಟೀಮ್ನ ಬಿಟ್ಟಂಥ ಸಂದರ್ಭದಲ್ಲಿ ಇದೇ ಪಂಜಾಬ್ ಅಥವಾ ಡೆಲ್ಲಿ ಆ ಥರ ಒಂದು ಟೀಮ್ ಆಗೋ ಸಾಧ್ಯತೆ ಇದೆ. ನಾವೇನು ಅನ್ಕೋಬೋದು ತುಂಬ ಫಾಲೋಯಿಂಗ್ ಇದೆ ಹಂಗೆ ಹಿಂಗೆ ಅಂತ. ಇಲ್ಲ, ಒಬ್ಬರು ಸ್ಟಾರ್ ಆಟಗಾರರು ಯಾವಾಗ ಟೀಮಲ್ಲಿ ಇರ್ತಾರೋ ಆಟೋಮೆಟಿಕ್ಕಾಗಿ ಫಾಲೋಯಿಂಗ್ ಬಂದೇ ಬರುತ್ತೆ. ಈ ಸತ್ಯನ ನಾವು ಒಪ್ಕೊಳ್ಬೇಕಾಗ್ತದೆ. ಇವತ್ತು ಬರೀ ಸೋಲಿದೆ ಅನ್ನೋ ಮಾತ್ರಕ್ಕೆ ನಾವು ಹಂಗೆ ಹೇಳಲಿಕ್ಕಾಗಲ್ಲ. ಯಾಕಂದರೆ ಎಷ್ಟು ಜೆನ್ಯೂನ್ ಫಾಲೋವರ್ಸ್ ಇರ್ತಾರೆ, ಮತ್ತು ಹಾಗೂ ಸ್ಟಾರ್ ಆಟಗಾರರಿದ್ದಾರೆ, ಮುಂದೆ ಇದ್ದರು, ಇವಾಗಲೂ ಇದ್ದಾರೆ.
ಸೊ ಹಾಗಾಗಿ ಅದು ಒಂದು ಅಂತ್ಯ ಇದೆ, ಅದೇನು ಭಾಳ ದೂರ ಇಲ್ಲ. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಪ್ಪ ಅಂದರೆ, ಕೆಣಕ್ತಾರೆ ಜನಗಳನ್ನ. ಸೋಲು ಅಥವಾ ಗೆದ್ದರೆ ಒಂಥರ ಕೆಣಕೋದು, ಸೋದ್ರೆ ಅದು ಒಂದು ತಮಾಷೆ ಆಗಿದೆ. ಜನಗಳನ್ನ ಒಂದು ಸೆಂಟಿಮೆಂಟ್ನ ಯೂಸ್ ಮಾಡ್ಕೋತಾ ಇದ್ದಾರೆ. ನೀವೆಲ್ಲ ಬುದ್ಧಿವಂತರಾಗಬೇಕು. ನೋಡಪ್ಪ, ಇಷ್ಟೆಲ್ಲ ಇನ್ವೆಸ್ಟ್ ಮಾಡ್ತಾರೆ ದುಡ್ಡು, ಕ್ರೋರ್ಸ್ ಟುಗೆದರ್ ಎಲ್ಲ IPL ಟೀಮಲ್ಲಿ ಎಲ್ಲ ಪ್ಲೇಯರ್ಸ್ ಮೇಲೆ ಮಾಡ್ತಾರೆ. ಸೊ ಅವ್ರಿಗಿರೋ ಯೋಗ್ಯತೆ ಇವ್ರಿಗಿಲ್ವಾ? ಯಾವುದೇ ಆಗಿರಲಿ ಮಿನಿಮಮ್ ಒಂದು ಪ್ರದರ್ಶನ ತೋರಿಸ್ಲೇಬೇಕಲ್ವ ಒಂದು ಆಟ ಅಂದಮೇಲೆ. ಸೊ ಇಲ್ಲಿ ಏನಾಗಿದೆ ಅಂದರೆ RCB ಅನ್ನೋದು ಒಂದು ಸಾಕಷ್ಟು ದುಡ್ಡನ್ನು ತಂದುಕೊಡ್ತಾ ಇದೆ ಹೊರತು ಆಟದಲ್ಲಿಲ್ಲ. ಅದರಿಂದ ಎಷ್ಟೋ ಜನ ಬೇಳೆ ಬೇಯಿಸ್ಕೊತಿದ್ದಾರೆ. ಸಿನಿಮಾ ನಟರಾಗಿರ್ಬೋದು, ಪೇಜಸ್ ಆಗಿರ್ಬೋದು, ಇನ್ಸ್ಟಾ ಪೇಜಸ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ಯೂಟ್ಯೂಬ್ ವೀಡಿಯೋಸ್ ಆಗಿರ್ಬೋದು. ಏನಂದರೆ ಅದ್ರ ಬಗ್ಗೆ ಕುಂತು ಒಂಚೂರು ಚರ್ಚೆ ಮಾಡಿದರೆ ಒಂದು ಒಳ್ಳೆ ವ್ಯೂಸ್ ಬರುತ್ತೆ, ಅವ್ರಿಗೆ ದುಡ್ಡು ಬರುತ್ತೆ. ಯಾವುದೇ ರೀತಿ ಅವರು ಕೂಡ ಅದರಲ್ಲಿ ನೀವು ಜೆನ್ಯೂನ್ ಫ್ಯಾನ್ಸ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಹೆಸರನ್ನ ಯೂಸ್ ಮಾಡ್ಕೊತಾ ಇದ್ದಾರೆ. ಎಲ್ಲಿ ವಿರುದ್ಧವಾಗಿ ಮಾತಾಡ್ಬಿಟ್ರೆ ಟ್ರೋಲ್ ಮಾಡ್ತಾರೆ, ಜನಗಳು ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಬುದ್ಧಿವಂತಿಕೆಯಿಂದ ಅವಾಗವಾಗ ಒಂದು ಸ್ವಲ್ಪ ಹಂಗೂ ಹಿಂಗೂ ಕಾಂಟ್ರವರ್ಷಿಯಲ್ ಆಗಲಾರ್ದಂಗೆ ಒಂದು ಪೋಸ್ಟ್ಗಳನ್ನ ಹಾಕೋದು. ಅವ್ರಿಗೆ ಗೊತ್ತು, ಎಲ್ಲ ಕೇಪಬಿಲಿಟಿ ಗೊತ್ತು. ಟೀಮ್ ಇವತ್ತು ಪ್ಲೇಯಿಂಗ್ 11 ಇದೆ, ಇದು ಗೆಲ್ಲುತ್ತಾ ಗೆಲ್ಲಲ್ವಾ? ಯಾಕೆ ಗೊತ್ತಿರಲ್ವಾ? ಸಾಮಾನ್ಯ ಕಾಮನ್ ಮ್ಯಾನ್ ಅಷ್ಟೊಂದು ನಾಲೆಜ್ ಇಲ್ಲ ಅಂದರೂ ಕೂಡ ಅಲ್ಪ ಸ್ವಲ್ಪ ಗೊತ್ತಿರೋರಿಗೆ ಗೊತ್ತಾಗ್ಬಿಡುತ್ತೆ ಮ್ಯಾಚ್ ಏನಾಗ್ಬೋದು. ಜನರಲ್ ಸೆನ್ಸಲ್ಲಿ ಹೇಳ್ಬೋದು ಗೆಲ್ಲುತ್ತಾ ಗೆಲ್ಲಲ್ವಾ ಅಂತ, ಸಿಂಪಲಾಗಿ ಹೇಳ್ಬೋದು. ಅಂಥದ್ರೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಆದರೂ ಕೂಡ ಅವ್ರು ಏನು ಮಾಡ್ತಾರೆ, ಅದನ್ನು ಕೈ ಬಿಟ್ಟರೆ ಅವ್ರಿಗೆ ಲಾಭ ಆಗಲ್ಲ. ಸೊ ಅದನ್ನೇ ಹೆಸರನ್ನ ಬಳಕೆ ಮಾಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಇಷ್ಟು ಜನ ಫ್ಯಾನ್ಸ್ ಏನಿರ್ತಿರಲ್ಲ ನೀವು, ನಿಮ್ಮಿಂದ ಹೆಲ್ಪ್ ಆಗುತ್ತೆ ಅವ್ರಿಗೆ. ನಿಮ್ಮ ಸಮಯ ವ್ಯರ್ಥ ಆಗುತ್ತೆ, ನಿಮ್ಮ ದುಃಖ ಆಗುತ್ತೆ, ನಿಮ್ಮ ನೋವಾಗುತ್ತೆ ಸೋತಾಗ, ಅಥವಾ ಗೆದ್ದಾಗ ಜೋಶ್ ಬರುತ್ತೆ. ಕಮೆಂಟ್ ಮಾಡ್ತೀರಾ, ಶೇರ್ ಮಾಡ್ತೀರಾ. ಏನಕ್ಕೆ ಯೂಸ್ಫುಲ್ ಇದು? ಟೀಮ್ಗೆ ಸಪೋರ್ಟ್ ಮಾಡೋಣ, ಒಳ್ಳೆ ಶ್ರಮ ಇದ್ದರೆ ಸಪೋರ್ಟ್ ಮಾಡೋಣ. ಅವರೇನು ಬಡತನದಿಂದ ಇದ್ದಾರೆ, ಅವರು ರೋಡ್ ಸೈಡಲ್ಲಿ ಮಲಗ್ತಾ ಇದ್ದಾರಾ? ಒಂದು ಟೀಮಿಗೆ ಅತಿಯಾಗಿ ಸಪೋರ್ಟ್ ಮಾಡಬೇಕು, ಒಳ್ಳೆಯದೇನೆ. ಹಂಗೆ ಪನಿಷ್ಮೆಂಟ್ ಕೂಡ ಕೊಡಬೇಕು. ಅಷ್ಟೆಲ್ಲ ರಾಯಲ್ ಲೈಫ್ ಕೊಟ್ಟ ಮೇಲೆ ಅವ್ರು ಸೀರಿಯಸ್ ಆಗಿ ಆಡಂದ್ರೆ ಯಾಕೆ ಆಡ್ತಾರೆ? ಅವ್ರಿಗೆ ಹೆಂಗಿದ್ರು ಫ್ರಾಂಚೈಸ್ ಅವ್ರನ್ನ ಸೆಲೆಕ್ಟ್ ಮಾಡುತ್ತೆ, ಅವ್ರಿಗೆ ದುಡ್ಡು ಕೊಡುತ್ತೆ, ಎಲ್ಲ ಆಗುತ್ತೆ. ನಿಮ್ಮ ಸೆಂಟಿಮೆಂಟ್ ನಿಮಗೆ ಇದ್ದಿದ್ದೆ ಅದು ಪ್ರತಿ ವರ್ಷ. ಇಷ್ಟು ವರ್ಷ ನಾವು ತಾಳ್ಕೊಂಡು ಬಂದಿರೋಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಕ್ಲಾರಿಟಿ ಸಿಕ್ಕಾಗಿದೆ. ಏನು 2 ದಿನ 1 ದಿನ ಮತ್ತು ಆಮೇಲೆ ನಡೀತದೆ ತನ್ನ ಪಾಡಿಗೆ ತಾನು. ಜನಗಳು ಅರ್ಥಕೊಳ್ಬೇಕು. ಅಷ್ಟೊಂದು ಟಿಕೆಟ್ ಪ್ರೈಸ್ ಆದರೂ ಕೂಡ ಜನಗಳು ಹೋಗ್ತಾಯಿದ್ದಾರೆ ಸ್ಟೇಡಿಯಮ್ಗೆ. ಇದು ಅಭಿಮಾನ ಅನ್ಲಿಕ್ಕಾಗಲ್ಲ. ಇಲ್ಲಿ ಕೆಲವೊಮ್ಮೆ ಏನಾಗುತ್ತೆ, ದಡ್ತನೂ ಆಗುತ್ತೆ. ಯಾಕಂದರೆ ಉತ್ತಮ ಪ್ರದರ್ಶನ ಬಂದರೆ ಅಷ್ಟೇ ಸಪೋರ್ಟ್ ಮಾಡ್ಬೇಕಾ? ಬರದೇ ಹೋದರೆ ಸಪೋರ್ಟ್ ಮಾಡಬಾರ್ದ? ಅಲ್ಲ, ಆ ಥರ ಅಲ್ಲ. ಏನೋ ಒಂದು ರೇಂಜ್ಗೆ ಟ್ರೈ ಮಾಡ್ತಾ ಇದ್ದಾರಪ್ಪ ಅಂತ ಇದ್ದಾಗ ಮಾಡ್ಬೋದು. ಏನೂ ಇಲ್ಲ, ತೀರಾ ನೆಗ್ಲಿಜೆನ್ಸಿಯಾಗಿ ಒಂದು ಅಷ್ಟಕ್ಕಷ್ಟೇ ನೋಡ್ತಾ ಇದ್ದಾರೆ ಅಂದಾಗ ನೀವೇನು ಇಂಪಾರ್ಟೆನ್ಸ್ ಕೊಟ್ಟರು ಅಷ್ಟೇ ನಿಮ್ಮ ವ್ಯಾಲ್ಯೂ ಕಡಿಮೆ ಆಗುತ್ತೆ. ನಾವೆಲ್ಲನೂ ಸೀರಿಯಸ್ನೆಸ್ ಆಗಿ ತೊಗೋಬೇಕು. ಯಾಕಂದರೆ ಪನಿಷ್ಮೆಂಟ್ ಈಸ್ ನೆಸೆಸರಿ. ಎಲ್ಲರೂ ಕೂಡ ತಪ್ಪು ಮಾಡಿದವನಿಗೆ ಒಳ್ಳೆಯವನಾಗೋ ಚಾನ್ಸ್ ಇರುತ್ತೆ, ಅದೇ ಥರ ಬಿದ್ದವನಿಗೆ ಹೇಳೋ ಚಾನ್ಸ್ ಇರುತ್ತೆ. ಬಿದ್ದವ್ರು ಎಷ್ಟು ವರ್ಷ ಅಂತ ಬೀಳ್ತಾನೆ ಇರ್ತಾರೆ? ದಡ್ರ ಅಥವಾ ಹೊರಗಿನ ಲೋಕಲ್ ಪ್ಲೇಯರ್ಸ್ನ ತಂದು ಆಡಿಸ್ತಾ ಇದ್ದಾರೆ? ಎಲ್ಲ ಇಂಟರ್ನ್ಯಾಷನಲ್ ಪ್ಲೇಯರ್ಸು ಇದ್ದಾರೆ, ರಣಜಿ ಪ್ಲೇಯರ್ಸ್, ಎಲ್ಲ ಥರ ಪ್ಲೇಯರ್ಸ್ಗೂ ಇದ್ದಾರೆ ಒಂದು ಟೀಮಲ್ಲಿ. ಸೊ ಫ್ಯಾನ್ಸ್ಗಿರೋಷ್ಟು ಸೀರಿಯಸ್ನೆಸ್ ಪ್ಲೇಯರ್ಸಿಗಿಲ್ಲ, ಮ್ಯಾನೇಜ್ಮೆಂಟ್ಗೂ ಇಲ್ಲ. ಒಂದು ಕಡೆ ನೋಡೋದಾದರೆ ಯಾವತ್ತು ಹೋಗಲಿ, ಮ್ಯಾನೇಜ್ಮೆಂಟ್ ಏನೋ ಒಂದು ಟೀಮ್ನ ಮಾಡ್ತು, ಸರಿ ಇಲ್ಲ ಟೀಮು, ಹೋಗೋಣ, 1-2 ಮ್ಯಾಚು ಸೋಲ್ತು, ಆದರೆ ಪ್ಲೇಯರ್ಸ್ ಏನಾದರೂ ಸೀರಿಯಸ್ ಆಗಿ ಆಡ್ತಾ ಇದ್ದಾರಾ? ಇಲ್ವಲ್ಲ. ಸೊ ಅದೇ ಥರನೇ ನೀವು ಹೆಂಗೆ ಅಂದರೆ, ಒಂದು ಮ್ಯಾನೇಜ್ಮೆಂಟ್ ಹೆಂಗೆ ದುಡ್ಡು ಕಿತ್ಕೊತಿದೆಯೋ ಅದಕ್ಕೂ ಫುಲ್ ಸ್ಟಾಪ್ಗಳನ್ನ ಕೊಡಬೇಕು. ಈ ಸೀಟ್ಗಳ ರೇಟ್ ಹೆಚ್ಚು ಮಾಡ್ತಾರೆ, ಅಲ್ಲಿಗೆ ಹೋಗಿ ನೋಡೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಇದೇನು ಇಂಟರ್ನ್ಯಾಷನಲ್ ಮ್ಯಾಚಸ್ ಅಲ್ವಲ್ಲ, ಜಸ್ಟ್ ಆನ್ IPL. ಆ ಸ್ಟೇಟ್ಗೆ ಹೆಸರುಗಳನ್ನ ಇಟ್ಕೊಂಡು ಆಡ್ತಾರೆ. ಆ ಹೆಸರು ಚೇಂಜ್ ಮಾಡಿಬಿಟ್ರೆ ಅದೇ ಟೀಮ್ ಬೇರೆ ಟೀಮು ಆಗುತ್ತೆ. ಅದರಲ್ಲಿ ಏನೂ ಇಲ್ಲ, ಸುಮ್ಮನೆ ಸೆಂಟಿಮೆಂಟ್ ಕ್ರಿಯೇಟ್ ಮಾಡ್ತಾರೆ. ಹೈದ್ರಾಬಾದು, ಚೆನ್ನೈ, ಬೆಂಗಳೂರು, ಮುಂಬೈ, ಇದೆಲ್ಲ ಸೆಂಟಿಮೆಂಟ್. ಜನಗಳು ಫೂಲ್ ಮಾಡೋಂಥ ಒಂದು ಟ್ರಿಕ್ ಇದು. ಇದರಿಂದ ಈ ಕೆಳವರ್ಗದ ಒಂದು ಏನಿರ್ತವೆ ಡಿಪಾರ್ಟ್ಮೆಂಟ್ಗಳು, ಅವರು ಕೂಡ ಇದರಿಂದ ಲಾಭ ಪಡ್ಕೋತಾರೆ. ಅದ್ರ ಹೆಸರು ಹೇಳೋದು, ಸಾಂಗ್ ಮಾಡೋದು, ಡೈಲಾಗ್ ಹೇಳೋದು, ಒಂದು ವಿಡಿಯೋ ಮಾಡಿ ಹಾಕೋದು, ಇವೆಲ್ಲ ಮಾಡಿ ಮೂರ್ಖರನ್ನ ಮಾಡಾಕ್ತಾರೆ ಜನಗಳು ಎಚ್ಚೆತ್ತುಕೊಳ್ಬೇಕು. ಯಾವಾಗ ನೀವು ಈ ಥರ ಸೋಲುಗಳು ಬರ್ತಾ ಇದೆ, ಅವರು ನೆಗ್ಲಿಜೆನ್ಸಿ ತೋರಿಸ್ತಾ ಇದ್ದಾರೆ, ಗೆಲ್ಬೋದು ಬಟ್ ನೆಗ್ಲಿಜೆನ್ಸಿ ತೋರಿಸ್ತಾ ಇದ್ದಾರೆ.
ಸೊ ಇನ್ನು ಇದರಲ್ಲಿ ಟೈಮ್ ನೋಡಿಬಿಟ್ಟು ಟೈಮ್ ವೇಸ್ಟ್ ಬಿಟ್ಬಿಡ್ಬೇಕು. ಏನಾಗೋದಿದೆ ಅದರಿಂದ? ಲಾಸ್ ಆಗೋದಾದರೂ ಏನಿದೆ? ಬಿಡಿ. ಅದೇನು ಅದರಲ್ಲಿ ಎಲ್ಲಿ ಎಲ್ಲಿ ಕನ್ನಡ ಬಳಕೆ ಮಾಡಿದ್ದಾರೆ ಆರ್ ಸಿ ಬಿಲಿ? ಕನ್ನಡ ಅಂತ ತಗೊಳ್ಳೋಂಥ ಅವಶ್ಯಕತೆ, ಕನ್ನಡಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ತುಂಬಾ ಇದೆ. ಅದನ್ನು ಸೀರಿಯಸ್ ಆಗಿ ತಗೊಳ್ಳೋಣ, ಚಿಲ್ಲಾಗಿ ತಗೊಳ್ಳೋಣ. ಈ ಮ್ಯಾಚನ್ನು ಸೀರಿಯಸ್ ಆಗಿ ತಗೊಳ್ಳೋಂಥ ಅವಶ್ಯಕತೆ ಏನಿದೆ? ಅಲ್ಲಿ ಟ್ರೋಲ್ ಮಾಡ್ತಾರೆ, ನಾವು ಟ್ರೋಲ್ ಮಾಡ್ತೀವಿ, ಸಮಯ ವೇಸ್ಟು. ನಮ್ಮನ್ನು ಮ್ಯಾನಿಪುಲೇಟ್ ಮಾಡ್ತಾಯಿದ್ದಾರೆ, ನಮ್ಮ ಸಮಯ ವ್ಯರ್ಥ ಆಗ್ತಿದೆ, ನಮಗೆ ದುಃಖ ಆಗ್ತಾಯಿದೆ, ಕೆಲವೊಮ್ಮೆ ಖುಷಿ ಆಗುತ್ತೆ. ಒಂದು ಗೊಂದಲದಲ್ಲಿ ಬದುಕ್ತಾ ಇದ್ದಾರೆ ಜನಗಳು. ಅದರಲ್ಲೂ ಜೆನ್ಯೂನ್ ಫ್ಯಾನ್ಸಿಗೆ ತುಂಬಾ ಲಾಸ್ ಇದೆ ಇಲ್ಲಿ. ದುಡ್ಡು ಲಾಸು, ಸಮಯ ವೇಸ್ಟು, ನೆಟ್ ವೇಸ್ಟು. ಏನೋ ಒಂದು ಆಸೆಯಿಂದ ಬಂದು ಕೂತ್ಕೋತಾರೆ, ಅಲ್ಲಿ ಉತ್ತಮ ಪ್ರದರ್ಶನ ಇರಲ್ಲ. ಅದನ್ನು ಬೇರೆಯವರು ಬೇರೆ ರೀತಿ ಟ್ರೋಲ್ ಮಾಡಿ ಬಳಕೆ ಮಾಡ್ಕೋತಾರೆ. ಇದೆಲ್ಲ ಇಷ್ಟು ಸೀರಿಯಸ್ನೆಸ್ ಆಗಿ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಸಪೋರ್ಟ್ ಮಾಡಿ, ಎಂಕರೇಜ್ ಮಾಡಿ. ಏನು ಈಗ ಜನಗಳು ಸಪೋರ್ಟ್ ಮಾಡಿದರೆ ಅಷ್ಟೇ ಗೆಲ್ತಾರೆ ಅವರು? ಆ ಲೆಕ್ಕ ನೋಡೋದಾದರೆ ರಾಜಸ್ಥಾನ್ ಟೀಮ್, ಅದು ನೋಡಿದರೆ ಏನೂ ಇಲ್ಲ ಟೀಮ್. ಈ 2024 ಟೀಮಲ್ಲಿ ಸ್ಟಾರ್ಟಿಂಗಲ್ಲಿ ನೋಡಿದಾಗ ಏನೂ ಇಲ್ಲ. ಅದು ಎಲ್ಲೋ ಒಂದು ಟಾಪ್ ಆರ್ಡ್ರಲ್ಲಿ ಒಂದು 2-3 ಬ್ಯಾಟ್ಸ್ಮನ್ನು, ಅದು ಅದೇ ಟೀಮೇ, ಹಳೆ ಟೀಮೇ. ಬಾಲರ್ಸ್ ಸೈಡಲ್ಲಿ ತುಂಬಾ ಸ್ಟ್ರಾಂಗ್ ಇದೆ, ಅಶ್ವಿನ್, ಚಹಲ್, ಬೌಲ್ಟ್. ಈ ಲೆಕ್ಕದಲ್ಲಿ ಹಿಡಿದಾಗ ಆ ಒಂದು 3 ಜನದಿಂದ ಆ ಟೀಮ್ ಯಾವ ಮಟ್ಟಕ್ಕೆ ಸ್ಟ್ರಾಂಗ್ ಇದೆ ಅಂದರೆ, ಒಂದು ಡಿಸಿಪ್ಲಿನ್ ಆಟ ಆಡ್ತಾ ಇದ್ದಾರೆ ಅವರು. ವಾಟ್ ಎವರ್, ಒಂದು ಜಸ್ಟಿಫಿಕೇಷನ್ ಕೊಡ್ತಾ ಇದ್ದಾರೆ, ಒಂದು ಜಸ್ಟಿಸ್ ಕೊಡ್ತಾ ಇದ್ದಾರೆ ಪ್ರೇಕ್ಷಕರಿಗೆ. ನೋಡಿ, ಅದಕ್ಕೆ ಅಷ್ಟೊಂದು ಫಾಲೋಯಿಂಗ್ ಇಲ್ಲ ಅಂದರೂ ಕೂಡ ಅವ್ರ ಆಟ ಏನು ಆಡ್ಬೇಕು ಅದನ್ನು ಆಡ್ತಾರೆ. ಸೊ ನಾವು ಸಪೋರ್ಟ್ ಮಾಡಿದ್ರೇ ಗೆಲ್ತಾರೆ, ಇಲ್ಲಾಂದ್ರೆ ಇಲ್ಲ. ಇಲ್ಲ, ಅವ್ರ ಆಟ ಆಡೇ ಆಡ್ತಾರೆ, ಅವ್ರಿಗೆ ಪೇಮೆಂಟ್ ಇದೆ, ಫ್ರಾಂಚೈಸಿ ಇನ್ವೆಸ್ಟ್ ಮಾಡಿದೆ, IPL ನಡೆಯುತ್ತೆ. ಸೊ ನಿಮ್ಮ ಸಮಯ ವ್ಯರ್ಥ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇನ್ ಕೇಸ್ ಗೆದ್ದರೆ ಹೋಗಿ ನೋಡಿ, ಎಂಜಾಯ್ ಮಾಡಿ. ರೀಸನಬಲ್ ಪ್ರೈಸ್ ಇದ್ದರೆ ಟಿಕೆಟ್ ತೊಗೊಂಡು ಹೋಗಿ, ಇಲ್ಲಾಂದ್ರೆ ಹೋಗಬೇಡಿ. ಹೇಳ್ತಾರೆ ಜನಗಳನ್ನ ಅವರು ಓಪನಾಗೆ ಮೂರ್ಖರು ಮಾಡ್ತಾಯಿದ್ದಾರೆ ಪ್ರತಿಯೊಂದು ಫೀಲ್ಡಲ್ಲೂ ಕೂಡ, ಪ್ರತಿಯೊಂದು ಇದರಲ್ಲೂ ಕೂಡ. ಕೆಲವು ಜನ ವೀಡಿಯೋ ಮಾಡಾಕ್ತಾರೆ, ಮಿಲಿಯನ್ ಗಟ್ಟಲೆ ವ್ಯೂಸ್ ಬರುತ್ತೆ. ಕೆಲವು ಜನ ಯೂಟ್ಯೂಬ್ ಸಾಂಗ್ಸ್ ಮಾಡ್ತಾರೆ. ಯಾರು ಕೂಡ ನೀವು ಅಂದ್ಕೊಂಡಷ್ಟು ಇನ್ ಡೆಪ್ತಾಗಿ ತಗೊಂಡಿರಲ್ಲ. ನೀವು ಮೂರ್ಖರು. ನಿಮ್ಮನ್ನು ಡೈವರ್ಟ್ ಮಾಡಲಿಕ್ಕೆ, ಮ್ಯಾನಿಪುಲೇಟ್ ಮಾಡಲಿಕ್ಕೆ ಒಂದು ಐಡಿಯಾಸ್ ಅಷ್ಟೇ. ಅದನ್ನು ಬೇಳೆ ಬೇಯಿಸ್ಕೊಳ್ಳೋದು ಅಂತೀವಿ. ಆರ್ ಸಿ ಬಿ ಅಂತ ಹೇಳ್ಕೊಂಡು ಬೇಳೆ ಬೇಯಿಸ್ಕೊಳ್ಳೋ ಕಾರ್ಯಕ್ರಮ ಇದು. ಈ ಸೀಸನ್ ಬಂದಾಗ ನೋಡಿ ತುಂಬಾ ನಡೆಯುತ್ತೆ. ಹಾಡುಗಳು ಮಾಡೋದು, ಡೈಲಾಗ್ ಹೇಳೋದು, ಚಾಲೆಂಜ್ ಮಾಡೋದು, ಟ್ರೋಲ್ ಮಾಡೋದು. ಅದರಲ್ಲಿ ಮ್ಯಾಕ್ಸಿಮಮ್ ಪೀಪಲ್ಗೆ RCB ಮೇಲೆ ಅಷ್ಟೊಂದು ಅಭಿಮಾನನೇ ಇರೋಲ್ಲ. ಬಟ್ ಏನಂದರೆ ಒಂದು ಒಳ್ಳೆ ಆದಾಯ ಸಿಗುತ್ತೆ, ಅದು ಮಾತ್ರ ನಿಜ ಅಷ್ಟೇ. ಯಾವುದೇ ಟಾಪಿಕ್ ನೋಡಿ ಸ್ವಲ್ಪ ವೈರಲ್ ಆಗುತ್ತೆ ಅಂದರೆ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಈ ರೇಂಜಲ್ಲಿ ಮಾತಾಡೋಂಥ ಒಂದು ಬಂದ್ಬಿಟ್ಟಿದೆ ತಲಾಂತರದಿಂದ. ಅಷ್ಟೇ ಹೊರತು ನೀವು ಬುದ್ಧಿರುವಂತರ ಆಗಬೇಕು. ಗೆದ್ದರೆ ಒಂದು, ಸೋತ್ರೆ ಒಂದು. ಕರ್ನಾಟಕನೇ. ಅದರಲ್ಲಿ ಕೂಡ ಪ್ರತಿ ಸಾರಿ ನಮಗೆ ನೋವು ಆಗ್ತಾನೆ ಇರುತ್ತೆ. ಕರ್ನಾಟಕ ಪ್ಲೇಯರ್ಸ್ ಇರೋದು ಇಲ್ಲ, ಅವ್ರಿಗೊಂದು ಚಾನ್ಸು ಕೊಡೋಲ್ಲ, ಅವ್ರನ್ನ ಓಪ್ನರ್ಸ್ ಆಗಿ ಕಳಿಸೋದು ಇಲ್ಲ. ಎಲ್ಲ ಒಂದು ಲೀಸ್ಟಾಗಿ ಕನ್ಸಿಡರ್ ಮಾಡಿರ್ತಾರೆ, ವಾಟರ್ ಬಾಟಲ್ ತರೋಕ್ಕೆ, ಹೀಗೆ ಬೇರೆ ಕೆಲಸಗಳಿಗೆ ಅವ್ರನ್ನ ಉಪಯೋಗಿಸ್ಕೊತಾರೆ. ಸೊ ಓವರಾಲ್ ಇಲ್ಲಿ ಹೇಳ್ಬೇಕಂದ್ರೆ, ಇದು ಒಂದು ಕಡೆ ನಾವು ಡೀಪಾಗಿ ಯೋಚನೆ ಮಾಡೋದಾದರೆ ಕನ್ನಡಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಕೆಲವೊಮ್ಮೆ ನಾವು ಡೀಪರ್ ಸೆನ್ಸಲ್ಲಿ ನೋಡೋದಾದರೆ ಯಾವುದೇ ರೀತಿ ಕನ್ನಡಿಗರನ್ನು ಅವರು ಲೆಕ್ಕಕ್ಕೂ ಹಿಡಿಯಲ್ಲ. ಮತ್ತು ಹಾಗೂ ಅದು ಒಂದು ಹೆಸರನ್ನ ಯೂಸ್ ಮಾಡ್ಕೋತಾರೆ. ನಾವು ಸ್ವಲ್ಪ ಬುದ್ಧಿವಂತರಾಗಬೇಕು. ಎಲ್ಲರೂ ಅವರಲ್ದೇ ನಮ್ಮವ್ರು ಕೂಡ ನಮ್ಮನ್ನು ಬಳಕೆ ಮಾಡ್ಕೋತಾ ಇದ್ದಾರೆ, ನಮ್ಮ ಸಮಯ ವ್ಯರ್ಥ ಮಾಡ್ತಾಯಿದ್ದಾರೆ. ನಮ್ಮ ದುಡ್ಡನ್ನ ನಮ್ಮ ಸಮಯವನ್ನು ಯೂಸ್ ಮಾಡ್ಕೊಂಡು ಅದರಿಂದ ದುಡ್ಡು ಮಾಡ್ಕೋತಾ ಇದ್ದಾರೆ. ಸೊ ಇಲ್ಲಿ ನಾವು ಏನಪ್ಪ ಅಂದರೆ, ಒಂದು ಅಭಿಮಾನ ಇರಲಿ, ನಮ್ಮ ಒಂದು ಊರು ಹೆಸರಿಂದ ಒಂದು ಟೀಮ್ ಇದೆ, ಹೌದು, ಆ ಥರ ಒಂದು ಫ್ರಾಂಚೈಸಿ ಹೆಸರು ಇಟ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಅಭಿಮಾನಿಸ್ಬೇಕು, ನಿಜ, ತಪ್ಪೇನಿಲ್ಲ. ಬಟ್ ಅದನ್ನು ಡೀಪಾಗಿ ಸೀರಿಯಸ್ ಆಗಿ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಗೆದ್ದರೆ ಓಕೆ, ಸೋತರೂ ಓಕೆನೇ, ಅದರಿಂದ ಆಗೋವಂಥದ್ದೇನಿಲ್ಲ. ಪ್ರತಿ ವರ್ಷ ಮ್ಯಾಚ್ಗಳು ನಡೀತಾನೆ ಇರುತ್ತೆ. ಇದಕ್ಕಿಂತ ಸೀರಿಯಸ್ ಮ್ಯಾಟ್ರ್ ತುಂಬಾ ಇದೆ. ಅದನ್ನು ಸೀರಿಯಸ್ ಆಗಿ ತೊಗೊಂಡ್ರೆ ಸಾಕು. ಇಲ್ಲಿ ನಾವು ಯಾವ ಪುಡಾರಿಗಳಿಗೆ ಯಾವುದೇ ರೀತಿ ನಾವು ಚಾನ್ಸ್ ಕೊಡೋಂಥದ್ದು ಬೇಡ. ನಾವು ಇದನ್ನು ಸೀರಿಯಸ್ ಆಗಿ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಇದಕ್ಕೆ ತುಂಬಾ ಫೀಲಿಂಗ್ಸ್ ಚೆಲ್ಲಿ ಎಮೋಷನ್ಸ್ ಆಗಿ ದುಃಖ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಅದನ್ನು ಜಸ್ಟ್ ಚಿಲ್ ಮಾಡೋಂಥದ್ದು, ಎಂಟರ್ಟೈನ್ಮೆಂಟು. ಸೋತ್ರು ಓಕೆ, ಗೆದ್ದರು ಓಕೆ ಅಂತ ನೋಡಿದರೆ ಸಾಕು. ಹಂಗೂ ಕನ್ನಡದ ಬಗ್ಗೆ ತುಂಬಾ ಸೀರಿಯಸ್ ಆಗಿ ತೊಗೊಳ್ಬೇಕಂದ್ರೆ ತುಂಬಾ ಉಪಯೋಗ ಆಗೋಂಥ ತುಂಬಾ ಮ್ಯಾಟ್ರಸ್ ಇದೆ ಕನ್ನಡ ಪರದ್ದು. ಆ ಥರ ಒಂದು ನಮಗೇನಾದರೂ ಬೋರ್ ಹೊಡೆದ್ರೆ ಅದರಲ್ಲಿ ಇನ್ವಾಲ್ವ್ ಆದರೆ ಸಾಕು. ಇದರಲ್ಲಾದರೆ ಏನೂ ಉಪಯೋಗ ಇಲ್ಲ. ಈ ಫ್ರಾಂಚೈಸ್ ಹೋಗುತ್ತೆ, ಇನ್ನೊಂದು ಬರುತ್ತೆ, ಈ ಮ್ಯಾನೇಜ್ಮೆಂಟ್ ಹೋಗುತ್ತೆ, ಇನ್ನೊಂದು ಬರುತ್ತೆ. ಯಾರು ಬಂದರೂ ಕೂಡ ನಮಗಿರೋಷ್ಟು ಫೀಲ್ ಅವ್ರಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಪ್ಲೇಯರ್ಸೇ ಆಗಿರ್ಬೋದು, ಮ್ಯಾನೇಜ್ಮೆಂಟೇ ಆಗಿರ್ಬೋದು, ನಮ್ಮಲ್ಲಿರೋ ಒಂದು ಡಿಪಾರ್ಟ್ಮೆಂಟ್ ಏನಿದ್ದಾವೆ,
ಈ ಸ್ಟಾರ್ ನಟರಾಗಿರ್ಬೋದು, ನಾ ಆಗಲೇ ಹೇಳ್ದಂತೆ ಅವರು ಎಲ್ಲರೂ ಕೂಡ ಬಲಿಕಾ ಬಕ್ರ ಮಾಡೋದರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ. ಜನ ಆದಷ್ಟು ಆ ಸಮಯವನ್ನು ಸ್ವಂತಕ್ಕೆ ಯೂಸ್ ಮಾಡ್ಕೊಳ್ಳಿ, ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಇದರಿಂದ ಏನು ಲಾಸ್ ಆಗೋಂಥದ್ದೇನೂ ಇಲ್ಲ. ಇಟ್ಸ್ ಜಸ್ಟ್ ಅನ್ ಎಂಟರ್ಟೈನ್ಮೆಂಟ್. ಆ ಹೆಸರಲ್ಲೇ ಇರುತ್ತಲ್ಲ, ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಮಾಡೋವಂಥದ್ದು. ಅವರು ಒಂದು ಫಿನಾನ್ಷಿಯಲ್ ಕಂಡೀಷನ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ, ಅವರು ಲಾಭ ಪಡ್ಕೊಳ್ಳೋಕ್ಕೆ ಮಾಡಿರ್ತಾರೆ. ಇದರಲ್ಲಿ ನಾವು ಮಧ್ಯದಲ್ಲಿ ಸೀರಿಯಸ್ ಆಗಿ ಕಿತ್ತಾಡ್ಕೊಂಡು ಸ್ಟೇಟ್ಗಳ ಮಧ್ಯೆ ಜಗಳ ಆಡ್ಕೊಂಡು ಅವ್ರಿಗೆ ಬೈಕೊಂಡು ಇವ್ರಿಗೆ ಬೈಕೊಂಡು ಯಾವುದೇ ರೀತಿ ಉಪಯೋಗ ಇಲ್ಲ ಇದು. ಸೊ ನಾವು ತಿಳುವಳಿಕೆ ತಗೋಬೇಕು ಈ ವಿಚಾರದಲ್ಲಿ. ಸೊ ನನಗೆ ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ನನ್ನ ಒಪಿನಿಯನ್ನ ನಾನು ಹೇಳಿದ್ದೀನಿ, ವ್ಯಕ್ತಪಡಿಸಿದ್ದೀನಿ. ಸೊ ಸೀರಿಯಸ್ ಆಗಂಥ ಅವಶ್ಯಕತೆ ಇಲ್ಲ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.